ರಾಜ್ಯದಲ್ಲಿ ಭೀಕರ ಬರಗಾಲಕ್ಕೆ ಸಿಎಂ ಸಿದ್ದರಾಮಯ್ಯನೇ ಕಾರಣ ಅಂತ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಆಗಿದ್ದಕ್ಕೆ ರಾಜ್ಯಕ್ಕೆ ಈ ದುಸ್ಥಿತಿ ಬಂದಿದೆ ಅಂತ ಸಿಎಂ ವಿರುದ್ಧ ಸಂಸದ ಯಡಿಯೂರಪ್ಪ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಆ ಮನುಷ್ಯ ಮುಖ್ಯಮಂತ್ರಿ ಆಗಿದೆ ವ್ಯರ್ಥರಿ, ರಾಜ್ಯದ ದುರ್ದೈವರೇ. ಆ ಮುಖ್ಯಮಂತ್ರಿ ಆಗೇನೆ ಇಂಥ ಅನಿಷ್ಟ ಸ್ಥಿತಿ ಬಂದಿರುವಂಥದ್ದು, ಈ ಬರಗಾಲ ಬಂದಿರುವಂಥದ್ದು, ಈ ದುಸ್ಥಿತಿ ಬಂದಿರುವಂಥದ್ದು. 1,30,30,000 ಕೋಟಿ ಬಡ್ಜೆಟ್ ಇರಬೇಕಾದ್ರೆ ಅದನ್ನು ಸದ್ವಿನಿಯೋಗ ಮಾಡಿಕೊಂಡು ನೀರಾವರಿ ಯೋಜನೆಗೆ, ಗ್ರಾಮೀಣ ಅಭಿವೃದ್ಧಿಗೆ, ಕೃಷಿಗೆ ಆದ್ಯತೆಯನ್ನು ಕೊಡದಿರುವಂಥ ಒಬ್ಬ ಬೇಜವಾಬ್ದಾರಿ ಮುಖ್ಯಮಂತ್ರಿ, ಬೇಜವಾಬ್ದಾರಿ ಸಚಿವರು ಇವತ್ತು ರಾಜ್ಯದಲ್ಲಿದ್ದಾರೆ. ಅದಕ್ಕೆ ನಾನು ನಿಮ್ಗೆ ಅಂಕಿಅಂಶ ಕೊಟ್ಟೆ. ಅದಕ್ಕೆ ನಿಮ್ಮ ಕಮರುಲ್ ಇಸ್ಲಾಮನೇ ಉದಾಹರಣೆ. ಇವತ್ತು ನಿನ್ನೆ ಸಭೆ ಕರೆದು ಎಲ್ಲ ಮಾಹಿತಿಯನ್ನು ಕೊಡಿ ಅಂತ ಕೇಳೋದು. ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತದೆ. ರಾಜ್ಯದಲ್ಲಿ ಭೀಕರ ಬರಗಾಲಕ್ಕೆ ಸಿಎಂ ಸಿದ್ದರಾಮಯ್ಯ ಕಾರಣ. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ಕೂತಿದ್ರಿಂದ ರಾಜ್ಯಕ್ಕೆ ಈ ದುಸ್ಥಿತಿ ಬಂದಿದೆ ಅಂತ ಸಂಸದರಾದಂತಹ ಯಡಿಯೂರಪ್ಪ ಅವರು ಕಲಬುರಗಿಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಆ ಮನುಷ್ಯ ಮುಖ್ಯಮಂತ್ರಿ ಆಗಿದೆ ವ್ಯರ್ಥರಿ, ರಾಜ್ಯದ ದುರ್ದೈವರೇ. ಆ ಮುಖ್ಯಮಂತ್ರಿ ಆಗೇನೆ ಇಂಥ ಅನಿಷ್ಟ ಸ್ಥಿತಿ ಬಂದಿರುವಂಥದ್ದು, ಈ ಬರಗಾಲ ಬಂದಿರುವಂಥದ್ದು, ಈ ದುಸ್ಥಿತಿ ಬಂದಿರುವಂಥದ್ದು. 1,30,30,000 ಕೋಟಿ ಬಡ್ಜೆಟ್ ಇರಬೇಕಾದ್ರೆ ಅದನ್ನು ಸದ್ವಿನಿಯೋಗ ಮಾಡಿಕೊಂಡು ನೀರಾವರಿ ಯೋಜನೆಗೆ, ಗ್ರಾಮೀಣ ಅಭಿವೃದ್ಧಿಗೆ, ಕೃಷಿಗೆ ಆದ್ಯತೆಯನ್ನು ಕೊಡದಿರುವಂಥ ಒಬ್ಬ ಬೇಜವಾಬ್ದಾರಿ ಮುಖ್ಯಮಂತ್ರಿ, ಬೇಜವಾಬ್ದಾರಿ ಸಚಿವರು ಇವತ್ತು ರಾಜ್ಯದಲ್ಲಿದ್ದಾರೆ. ಅದಕ್ಕೆ ನಾನು ನಿಮ್ಗೆ ಅಂಕಿಅಂಶ ಕೊಟ್ಟೆ. ಅದಕ್ಕೆ ನಿಮ್ಮ ಕಮರುಲ್ ಇಸ್ಲಾಮನೇ ಉದಾಹರಣೆ. ಇವತ್ತು ನಿನ್ನೆ ಸಭೆ ಕರೆದು ಎಲ್ಲ ಮಾಹಿತಿಯನ್ನು ಕೊಡಿ ಅಂತ ಕೇಳೋದು.